ಸಿದ್ದರಾಮಯ್ಯ ತಿಮ್ಮಾಪುರ ಬಳಿಕ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣನ ಸರದಿ ಇದು. ನನಗೆ ಒಂದು ಅರ್ಥ ಆಗ್ತಾ ಇಲ್ಲ, ಇಲ್ಲಿ ಎಲ್ಲರೂ ಸೇರ್ಕೊಂಡು ಪಾಕಿಸ್ತಾನಕ್ಕೆ ಕ್ಲೀನ್ ಚಿಟ್ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರಾ ಅಂತ ಇಲ್ಲಿ ಕಾಂಗ್ರೆಸ್ನವರು. ಕಾಂಗ್ರೆಸ್ ನಾಯಕರಲ್ಲೇ ಪೈಪೋಟಿ, ನರಮೇಧದ ಟೆರರಿಸ್ಟ್ಗಳನ್ನ ಕರೆತನ್ನಿ ಆಗ ನಾವು ಒಪ್ಕೊಳ್ತೇವೆ ಅಂತ. ಬಾಬಾ ಅಂದ್ರೆ ಈಗ ನಿಮ್ಮ ಪ್ರಕಾರ ಮಾಡೇ ಇಲ್ಲ ಅಂತಾನ? ಹಾಗಾದ್ರೆ ಅವರು ಪಾಕಿಸ್ತಾನದವ್ರು ಅಲ್ಲ ಅಂತಾನ, ಅಥವಾ ಅವರು ಟೆರರಿಸ್ಟ್ ಅಲ್ಲ ಅಂತಾನ? ನಿಮ್ಮ ಮಾತಿನ ಅರ್ಥ ಇದು. ಯುದ್ಧ ಮಾಡಿದ್ರೆ ಎರಡೂ ದೇಶಗಳಿಗೂ ನಷ್ಟ, ಪ್ರಯೋಜನ ಇಲ್ಲ. ಮಾಗಡಿ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ವಿವಾದಾತ್ಮಕ ಹೇಳಿಕೆ. ಗಡಿಯಲ್ಲಿ ಸೆಕ್ಯೂರಿಟಿ ಹಾಕಬೇಕಿತ್ತು, ಪ್ರವಾಸಿಗರನ್ನ ರಕ್ಷಿಸಬೇಕು. ಪಾಕ್ ವಿರುದ್ಧ ಒಂದೇ ಒಂದು ಮಾತನಾಡುವ ಕಾಂಗ್ರೆಸ್ ಶಾಸಕ ಇಲ್ಲ, ಮಾತನಾಡ್ತಾ ಇಲ್ಲ. ಪಾಕ್ ವಿರುದ್ಧ ಒಂದೇ ಒಂದು ಮಾತಿಲ್ಲ. ಏನು ಹೇಳಿದ್ದಾರೆ ನೋಡೋಣ. ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳ ಅಭಿಪ್ರಾಯಗಳಿಗೆ ನಾವು ವಿಶ್ಲೇಷಣೆ ಮಾಡೋದು ಸರಿ ಇಲ್ಲ ಅಂತ ನಾನು ಯಾಕೆಂದ್ರೆ ನಿಮ್ಮ ಪಕ್ಷದ ಇರ್ಬೋದು, ಬಟ್ ಅವರು ನಾಯಕರು ಬಹಳ ಎತ್ತರಕ್ಕೆ ಬೆಳೆದಿದ್ದಾರೆ. ಅವ್ರು ಯಾವ ಅರ್ಥದಲ್ಲಿ ಹೇಳೋರು ಅಂತ ಗೊತ್ತಿಲ್ಲ. ಸರಿ, ಇವಾಗ ಇದ್ದದ್ದು ಕಾತ್ಮೋಡ ಇದಾಗಿದೆ, ಅದ್ರ ಬಗ್ಗೆ ಯುದ್ಧ ಎಲ್ಲ ಆಯ್ತದ್ರಿ, ಯುದ್ಧ ಎಲ್ಲೂ ಆಗಲ್ಲ. ನಾನು ಹೇಳೋದೇನಂತಂದ್ರೆ, ನೋಡಿ ನೀವು ಇದ್ರ ಅಟ್ಯಾಕ್ ಆಯ್ತು, ನೀವು ನೋಡಿರ್ಬೋದು ಪುಲ್ವಾಮಾ ಇದರಲ್ಲಿ ಎಲ್ಲಿ ಅಮೆರಿಕಾದಲ್ಲಿ ಒಂದು ಒಸಾಮಾ ಬಿನ್ ಲಾಡನ್ ಅವರು ಹೊಡೆದಿರ್ತಕ್ಕಂಥದ್ದನ್ನು ನೋಡಿದ್ರು. ಒಸಾಮಾ ಬಿನ್ ಲಾಡನ್ ಅವ್ರನ್ನ ಅಮೆರಿಕಾದಲ್ಲಿ ಯಾವ ರೀತಿ ಹೊಡೆದು ಪಾಕಿಸ್ತಾನದ ನೆಲದಲ್ಲೇ ಹೋಗಿ ಅವ್ರಿಗೆ ಗೊತ್ತಾಗದಂಗೆ ಹೊಡೆದು ಎತ್ಕೊಂಬಂದ್ರು. ಹಂಗೆ ಮೋದಿನೂ ಅಮಿತ್ ಶಾ ಯಾರು ಇವ್ರು ಅವರೇ ಟೆರರಿಸ್ಟ್ ಎಲ್ಲಿ ಅಡಗವ್ರೆ ಅವ್ರನ್ನ ಎತ್ಕೊಂಬಂದ್ರೆ ನಾವು ಇವ್ರನ್ನ ಮೆಚ್ಕೋತೀವಿ. ಇನ್ನೂ ಅದು ಬಿಟ್ಬಿಟ್ಟು ಯುದ್ಧ ಮಾಡಿಬಿಟ್ರೆ ಎರಡಕ್ಕೂ ನಷ್ಟನೇ, ಇಬ್ರಿಗೂ ನಷ್ಟನೇ. ಅವರು ನಿನ್ನೆ ನೋಡಿದ್ರು, ಅವರು ಮಾತಾಡ್ರನ್ನ ನಮ್ಮ ಹತ್ರನೂ ಅಣುಬಾಂಬವೆ ಎಲ್ಲ ಅವೆ, ನಮ್ಗೆ ತೊಂದರೆ ಆದಾಗ ನಾವು ಹಾಕೊಂಡು ಹೊಟ್ಟೋಯ್ತೀವಿ ಅಂತ ಹೇಳಿ. ಅಣುಬಾಂಬ್ ಹಾಕಿದ್ರೆ ಯಾರಿಗೆ ತೊಂದರೆ ಆಯ್ತದೆ? ಇಲ್ಲ, ಯುದ್ಧ ಮಾಡೋಕ್ಕಾಗಲ್ಲ. ಯುಕ್ರೇನು ಮತ್ತು ರಷ್ಯಾ ಯುದ್ಧ ನಡೀತಾ ಇದೆ, ಏನಾಯಿತು ಅಲ್ಲಿ? ಪಾಪ ಅಮಾಯಕರು ಸತ್ರು ಅಷ್ಟೇ. ಅದರಿಂದ ಪ್ರಯೋಜನ ಏನಾಯಿತು? ಅದ್ರ ಬದಲು ನಾವು ನಮ್ಮ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು. ಆಗೋದ್ಮೇಲೆ ನಾವು ಅವ್ರನ್ನ ಹಂಗೆ ಮಾಡ್ಬಿಡ್ತೀವಿ ಹಿಂಗೆ ಮಾಡ್ಬಿಡ್ತೀವಿ ಅನ್ನೋದಲ್ಲ. ಮುಖ್ಯಮಂತ್ರಿ ನರಮೇಧದ ಟೆರರಿಸ್ಟ್ಗಳನ್ನ ಕರೆತನ್ನಿ ಆಗ ಒಪ್ಕೊಳ್ತಾನೆ ಅಂದರೆ ನಿಮ್ಮ ಮಾತಿನ ಅರ್ಥ ಏನು ಅಂತ ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ಯಾಕೆ? ಕ್ಲೀನ್ ಚೀಟ್ ಕೊಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಾದೇವ ಸ್ವಾಮಿ, ದೂರವಾಣಿ ಸಂಪರ್ಕದಿದ್ದಾರೆ. ಮಹಾದೇವ ಸ್ವಾಮಿ, ಬಹುಶಃ ಯಾರು ಓಲೈಕೆಗಾಗಿ ಇದು ಅಂತ, ಅಂದರೆ ಓಲೈಕೆ ಮಾಡಿದ್ರು ಎಷ್ಟು ಜನರನ್ನ ಓಲೈಕೆ ಮಾಡ್ಬೋದು ಆ ಕ್ಷೇತ್ರದಲ್ಲಿ? ದಿವಿತ್, ನಿಜಕ್ಕೂ ಕೂಡ ಶಾಸಕ ಬಾಲಕೃಷ್ಣ ಅವರ ಹೇಳಿಕೆ ಎಂದೇನಿದೆ ಅದು ಯಾರು ಕೂಡ ಒಪ್ಪುವಂತಹ ವಿಚಾರ ಅಲ್ಲ ಅನ್ನುವಂತಹ ಚರ್ಚೆಗಳು ಈಗಾಗಲೇ ಕೂಡ ಕ್ಷೇತ್ರದಲ್ಲಿ ಆರಂಭವಾಗಿದೆ. ಯಾಕಂದ್ರೆ ಈ ಒಂದು ಭಯೋತ್ಪಾದನೆ ದಾಳಿ ನಡೆದಂತಹ ಸಂದರ್ಭದಲ್ಲಿ ಆ ದಾಳಿಯನ್ನ ಖಂಡನೆ ಮಾಡಬೇಕಾದಂತಹ ಒಬ್ಬ ಜನಪ್ರತಿನಿಧಿ ಈ ರೀತಿ ಒಂದು ರೀತಿಯಲ್ಲಿ ಓಲೈಕೆ ಮಾತುಗಳನ್ನ ಆಡ್ತಾ ಇರುವಂತದ್ದು ಯಾಕೆ ಅಂತನ್ನುವಂಥದ್ದು ಸಹಜವಾಗಿ ಪ್ರಶ್ನೆ ಮೂಡಿ. ಈಗ ಏನು ಅವರ ವಿರುದ್ಧ ಯುದ್ಧವನ್ನ ಮಾಡ್ತೇವೆ ಅಂತನ್ನುವಂಥದ್ದು ಸರಿಯಲ್ಲ ಅಂತನ್ನುವಂತಹ ಮಾತುಗಳನ್ನ ಆಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ವಿಷಾದದ ಸಂಗತಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಕಾಂಗ್ರೆಸ್ ಶಾಸಕರ ಹೇಳಿಕೆಗಳು ರಾಜಕೀಯ ವಲಯದಲ್ಲಿ ಯಾವ ಮಟ್ಟದ ತಿರುವನ್ನ ಪಡೆದುಕೊಳ್ತಾರೆ, ಜೊತೆಗೆ ಇವರ ಮಾತುಗಳನ್ನ ಜನ ಹೇಗೆ ಸ್ವೀಕಾರ ಮಾಡ್ತಾರೆ ಅಂತನ್ನುವಂಥದ್ದನ್ನು ಕೂಡ ಕಾದು ನೋಡ್ಬೇಕಾಗಿರುವಂತದ್ದು. ದಿವಿತ್, ಓಕೆ, ಥ್ಯಾಂಕ್ ಯು ಮಹಾದೇವ ಸ್ವಾಮಿ, ನಿಮ್ಮೆಲ್ಲ ಮಾಹಿತಿಗಾಗಿ. ಗಮನಿಸ್ತಾ ಇರ್ಬೋದು, ಇವರು ಕೊಟ್ಟಂತ ಹೇಳಿಕೆಗಳು ನಿಜಕ್ಕೂ ಕೂಡ ಏನು ಕ್ಲೀನ್ ಚಿಟ್. ಸಿದ್ದರಾಮಯ್ಯ ತಿಮ್ಮಾಪುರ ಬಳಿಕ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣನ ಸರದಿ ಇದು. ನನಗೆ ಒಂದು ಅರ್ಥ ಆಗ್ತಾ ಇಲ್ಲ, ಇಲ್ಲಿ ಎಲ್ಲರೂ ಸೇರ್ಕೊಂಡು ಪಾಕಿಸ್ತಾನಕ್ಕೆ ಕ್ಲೀನ್ ಚಿಟ್ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರಾ ಅಂತ ಇಲ್ಲಿ ಕಾಂಗ್ರೆಸ್ನವರು. ಕಾಂಗ್ರೆಸ್ ನಾಯಕರಲ್ಲೇ ಪೈಪೋಟಿ, ನರಮೇಧದ ಟೆರರಿಸ್ಟ್ಗಳನ್ನ ಕರೆತನ್ನಿ ಆಗ ನಾವು ಒಪ್ಕೊಳ್ತೇವೆ ಅಂತ. ಬಾಬಾ ಅಂದ್ರೆ ಈಗ ನಿಮ್ಮ ಪ್ರಕಾರ ಮಾಡೇ ಇಲ್ಲ ಅಂತಾನ? ಹಾಗಾದ್ರೆ ಅವರು ಪಾಕಿಸ್ತಾನದವ್ರು ಅಲ್ಲ ಅಂತಾನ, ಅಥವಾ ಅವರು ಟೆರರಿಸ್ಟ್ ಅಲ್ಲ ಅಂತಾನ? ನಿಮ್ಮ ಮಾತಿನ ಅರ್ಥ ಇದು. ಯುದ್ಧ ಮಾಡಿದ್ರೆ ಎರಡೂ ದೇಶಗಳಿಗೂ ನಷ್ಟ, ಪ್ರಯೋಜನ ಇಲ್ಲ. ಮಾಗಡಿ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ವಿವಾದಾತ್ಮಕ ಹೇಳಿಕೆ. ಗಡಿಯಲ್ಲಿ ಸೆಕ್ಯೂರಿಟಿ ಹಾಕಬೇಕಿತ್ತು, ಪ್ರವಾಸಿಗರನ್ನ ರಕ್ಷಿಸಬೇಕು. ಪಾಕ್ ವಿರುದ್ಧ ಒಂದೇ ಒಂದು ಮಾತನಾಡುವ ಕಾಂಗ್ರೆಸ್ ಶಾಸಕ ಇಲ್ಲ, ಮಾತನಾಡ್ತಾ ಇಲ್ಲ. ಪಾಕ್ ವಿರುದ್ಧ ಒಂದೇ ಒಂದು ಮಾತಿಲ್ಲ. ಏನು ಹೇಳಿದ್ದಾರೆ ನೋಡೋಣ. ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳ ಅಭಿಪ್ರಾಯಗಳಿಗೆ ನಾವು ವಿಶ್ಲೇಷಣೆ ಮಾಡೋದು ಸರಿ ಇಲ್ಲ ಅಂತ ನಾನು ಯಾಕೆಂದ್ರೆ ನಿಮ್ಮ ಪಕ್ಷದ ಇರ್ಬೋದು, ಬಟ್ ಅವರು ನಾಯಕರು ಬಹಳ ಎತ್ತರಕ್ಕೆ ಬೆಳೆದಿದ್ದಾರೆ. ಅವ್ರು ಯಾವ ಅರ್ಥದಲ್ಲಿ ಹೇಳೋರು ಅಂತ ಗೊತ್ತಿಲ್ಲ. ಸರಿ, ಇವಾಗ ಇದ್ದದ್ದು ಕಾತ್ಮೋಡ ಇದಾಗಿದೆ, ಅದ್ರ ಬಗ್ಗೆ ಯುದ್ಧ ಎಲ್ಲ ಆಯ್ತದ್ರಿ, ಯುದ್ಧ ಎಲ್ಲೂ ಆಗಲ್ಲ. ನಾನು ಹೇಳೋದೇನಂತಂದ್ರೆ, ನೋಡಿ ನೀವು ಇದ್ರ ಅಟ್ಯಾಕ್ ಆಯ್ತು, ನೀವು ನೋಡಿರ್ಬೋದು ಪುಲ್ವಾಮಾ ಇದರಲ್ಲಿ ಎಲ್ಲಿ ಅಮೆರಿಕಾದಲ್ಲಿ ಒಂದು ಒಸಾಮಾ ಬಿನ್ ಲಾಡನ್ ಅವರು ಹೊಡೆದಿರ್ತಕ್ಕಂಥದ್ದನ್ನು ನೋಡಿದ್ರು. ಒಸಾಮಾ ಬಿನ್ ಲಾಡನ್ ಅವ್ರನ್ನ ಅಮೆರಿಕಾದಲ್ಲಿ ಯಾವ ರೀತಿ ಹೊಡೆದು ಪಾಕಿಸ್ತಾನದ ನೆಲದಲ್ಲೇ ಹೋಗಿ ಅವ್ರಿಗೆ ಗೊತ್ತಾಗದಂಗೆ ಹೊಡೆದು ಎತ್ಕೊಂಬಂದ್ರು. ಹಂಗೆ ಮೋದಿನೂ ಅಮಿತ್ ಶಾ ಯಾರು ಇವ್ರು ಅವರೇ ಟೆರರಿಸ್ಟ್ ಎಲ್ಲಿ ಅಡಗವ್ರೆ ಅವ್ರನ್ನ ಎತ್ಕೊಂಬಂದ್ರೆ ನಾವು ಇವ್ರನ್ನ ಮೆಚ್ಕೋತೀವಿ. ಇನ್ನೂ ಅದು ಬಿಟ್ಬಿಟ್ಟು ಯುದ್ಧ ಮಾಡಿಬಿಟ್ರೆ ಎರಡಕ್ಕೂ ನಷ್ಟನೇ, ಇಬ್ರಿಗೂ ನಷ್ಟನೇ. ಅವರು ನಿನ್ನೆ ನೋಡಿದ್ರು, ಅವರು ಮಾತಾಡ್ರನ್ನ ನಮ್ಮ ಹತ್ರನೂ ಅಣುಬಾಂಬವೆ ಎಲ್ಲ ಅವೆ,
ನಮ್ಗೆ ತೊಂದರೆ ಆದಾಗ ನಾವು ಹಾಕೊಂಡು ಹೊಟ್ಟೈತೀವಿ ಅಂತ ಹೇಳಿ ಅಣು ಬಾಂಬ್ ಹಾಕಿದ್ರೆ ಯಾರು ತೊಂದರೆ ಆಯ್ತದೆ? ಇಲ್ಲ, ಯುದ್ಧ ಮಾಡೋಕ್ಕಾಗಲ್ಲ. ಯುಕ್ರೇನು ಮತ್ತೆ ರಷ್ಯಾ ಯುದ್ಧ ನಡೀತಾ ಇದೆ. ಏನಾಯ್ತು ಅಲ್ಲಿ? ಪಾಪ ಅಮಾಯಕರು ಸತ್ರು ಅಷ್ಟೇ. ಅದರಿಂದ ಪ್ರಯೋಜನ ಏನಾಯ್ತು? ಅದ್ರ ಬದಲು ನಾವು ನಮ್ಮ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು. ಆಗೋದ್ಮೇಲೆ ನಾವು ಅವ್ರನ್ನ ಹಂಗೆ ಮಾಡ್ಬಿಡ್ತೀವಿ ಹಿಂಗೆ ಮಾಡ್ಬಿಡ್ತೀವಿ ಅನ್ನೋದಲ್ಲ. ಮುಖ್ಯಮಂತ್ರಿ ನರಮೇಧದ ಟೆರರಿಸ್ಟ್ಗಳನ್ನ ಕರೆತನ್ನಿ ಒಪ್ಕೊಳ್ತಾನೆ ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನು ಅಂತ ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ಯಾಕೆ? ಕ್ಲೀನ್ ಚೀಟ್ ಕೊಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಾದೇವ ಸ್ವಾಮಿ, ದೂರವಾಣಿ ಸಂಪರ್ಕದಿದ್ದಾರೆ. ಮಹಾದೇವ ಸ್ವಾಮಿ, ಬಹುಶಃ ಯಾರು ಓಲೈಕೆಗಾಗಿ ಇದು ಅಂತ, ಅಂದರೆ ಓಲೈಕೆ ಮಾಡಿದ್ರು ಎಷ್ಟು ಜನರನ್ನ ಓಲೈಕೆ ಮಾಡ್ಬೋದು ಆ ಕ್ಷೇತ್ರದಲ್ಲಿ? ದಿವಿತ್, ನಿಜಕ್ಕೂ ಕೂಡ ಶಾಸಕ ಬಾಲಕೃಷ್ಣ ಅವರ ಹೇಳಿಕೆ ಎಂದೇನಿದೆ ಅದು ಯಾರು ಕೂಡ ಒಪ್ಪುವಂತಹ ವಿಚಾರ ಅಲ್ಲ ಅನ್ನುವಂತಹ ಚರ್ಚೆಗಳು ಈಗಾಗಲೇ ಕೂಡ ಕ್ಷೇತ್ರದಲ್ಲಿ ಆರಂಭವಾಗಿದೆ. ಯಾಕಂದ್ರೆ ಈ ಒಂದು ಭಯೋತ್ಪಾದನೆ ದಾಳಿ ನಡೆದಂತಹ ಸಂದರ್ಭದಲ್ಲಿ ಆ ದಾಳಿಯನ್ನ ಖಂಡನೆ ಮಾಡಬೇಕಾದಂತಹ ಒಬ್ಬ ಜನಪ್ರತಿನಿಧಿ ಈ ರೀತಿ ಒಂದು ರೀತಿಯಲ್ಲಿ ಓಲೈಕೆ ಮಾತುಗಳನ್ನ ಆಡ್ತಾ ಇರುವಂತದ್ದು ಯಾಕೆ ಅಂತನ್ನುವಂಥದ್ದು ಸಹಜವಾಗಿ ಪ್ರಶ್ನೆ ಮೂಡಿ. ಈಗ ಏನು ಅವರ ವಿರುದ್ಧ ಯುದ್ಧವನ್ನ ಮಾಡ್ತೇವೆ ಅಂತನ್ನುವಂಥದ್ದು ಸರಿಯಲ್ಲ ಅಂತನ್ನುವಂತಹ ಮಾತುಗಳನ್ನ ಆಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ವಿಷಾದದ ಸಂಗತಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಕಾಂಗ್ರೆಸ್ ಶಾಸಕರ ಹೇಳಿಕೆಗಳು ರಾಜಕೀಯ ವಲಯದಲ್ಲಿ ಯಾವ ಮಟ್ಟದ ತಿರುವನ್ನು ಪಡೆದುಕೊಳ್ತಾರೆ, ಜೊತೆಗೆ ಇವರ ಮಾತುಗಳನ್ನ ಜನ ಹೇಗೆ ಸ್ವೀಕಾರ ಮಾಡ್ತಾರೆ ಅಂತನ್ನುವಂಥದ್ದನ್ನು ಕೂಡ ಕಾದು ನೋಡ್ಬೇಕಾಗಿರುವಂತದ್ದು. ದಿವಿತ್, ಓಕೆ, ಥ್ಯಾಂಕ್ ಯು ಮಹಾದೇವ ಸ್ವಾಮಿ, ನಿಮ್ಮೆಲ್ಲ ಮಾಹಿತಿಗಾಗಿ. ಗಮನಿಸ್ತಾ ಇರ್ಬೋದು, ಇವರು ಕೊಟ್ಟಂತ ಹೇಳಿಕೆಗಳು ನಿಜಕ್ಕೂ ಕೂಡ ಏನು ಕ್ಲೀನ್ ಚಿಟ್. ಸಿದ್ದರಾಮಯ್ಯ ತಿಮ್ಮಾಪುರ ಬಳಿಕ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣನ ಸರದಿ ಇದು. ನನಗೆ ಒಂದು ಅರ್ಥ ಆಗ್ತಾ ಇಲ್ಲ, ಇಲ್ಲಿ ಎಲ್ಲರೂ ಸೇರ್ಕೊಂಡು ಪಾಕಿಸ್ತಾನಕ್ಕೆ ಕ್ಲೀನ್ ಚಿಟ್ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರಾ ಅಂತ ಇಲ್ಲಿ ಕಾಂಗ್ರೆಸ್ ನಾಯಕರಲ್ಲೇ ಪೈಪೋಟಿ. ನರಮೇಧದ ಟೆರರಿಸ್ಟ್ಗಳನ್ನ ಕರೆತನ್ನಿ ಆಗ ನಾವು ಒಪ್ಕೊಳ್ತೇವೆ ಅಂತ. ಬಾಬಾ, ಅಂದ್ರೆ ಈಗ ನಿಮ್ಮ ಪ್ರಕಾರ ಮಾಡೇ ಇಲ್ಲ ಅಂತನಾ? ಹಾಗಾದ್ರೆ ಅವರು ಪಾಕಿಸ್ತಾನದವ್ರು ಅಲ್ಲ ಅಂತನ, ಅಥವಾ ಅವರು ಟೆರರಿಸ್ಟ್ ಅಲ್ಲ ಅಂತಾನೆ ನಿಮ್ಮ ಮಾತಿನ ಅರ್ಥ ಇದು? ಯುದ್ಧ ಮಾಡಿದ್ರೆ ಎರಡೂ ದೇಶಗಳಿಗೂ ನಷ್ಟ, ಪ್ರಯೋಜನ ಇಲ್ಲ. ಮಾಗಡಿ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ವಿವಾದಾತ್ಮಕ ಹೇಳಿಕೆ. ಗಡಿಯಲ್ಲಿ ಸೆಕ್ಯೂರಿಟಿ ಹಾಕಬೇಕಿತ್ತು, ಪ್ರವಾಸಿಗರನ್ನ ರಕ್ಷಿಸಬೇಕು. ಪಾಕ್ ವಿರುದ್ಧ ಒಂದೇ ಒಂದು ಮಾತನಾಡುವ ಕಾಂಗ್ರೆಸ್ ಶಾಸಕ ಇಲ್ಲ, ಮಾತನಾಡ್ತಾ ಇಲ್ಲ. ಪಾಕ್ ವಿರುದ್ಧ ಒಂದೇ ಒಂದು ಮಾತಿಲ್ಲ. ಏನು ಹೇಳಿದ್ದಾರೆ ನೋಡೋಣ. ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳ ಅಭಿಪ್ರಾಯಗಳಿಗೆ ನಾವು ವಿಶ್ಲೇಷಣೆ ಮಾಡೋದು ಸರಿ ಇಲ್ಲ ಅಂತ ನಾನು ಹೇಳಿದ್ದೆ. ಯಾಕೆಂದ್ರೆ ನಿಮ್ಮ ಪಕ್ಷದ ಇರ್ಬೋದು, ಬಟ್ ಅವರು ನಾಯಕರು ಬಹಳ ಎತ್ತರಕ್ಕೆ ಬೆಳೆದಿದ್ದಾರೆ. ಅವ್ರು ಯಾವ ಅರ್ಥದಲ್ಲಿ ಹೇಳೋರು ಅಂತ ಗೊತ್ತಿಲ್ಲ. ಸರಿ, ಇವಾಗ ಇದ್ದದ್ದು ಕಾತ್ಮೋಡ ಇದಾಗಿದೆ, ಅದ್ರ ಬಗ್ಗೆ ಯುದ್ಧ ಎಲ್ಲ ಆಯ್ತದ್ರಿ? ಯುದ್ಧ ಎಲ್ಲೂ ಆಗಲ್ಲ. ನಾನು ಹೇಳೋದೇನಂತಂದ್ರೆ, ನೋಡಿ, ನೀವು ಇದರ ಅಟ್ಯಾಕ್ ಆಯ್ತು, ನೀವು ನೋಡಿರ್ಬೋದು ಪುಲ್ವಾಮಾ ಇದರಲ್ಲಿ ಎಲ್ಲಿ ಅಮೆರಿಕಾದಲ್ಲಿ ಒಂದು ಒಸಾಮಾ ಬಿನ್ ಲಾಡನ್ ಅವರು ಹೊಡೆದಿರ್ತಕ್ಕಂಥದ್ದನ್ನು ನೋಡಿದ್ವಿ. ಒಸಾಮಾ ಬಿನ್ ಲಾಡನ್ ಅವ್ರನ್ನ ಅಮೆರಿಕಾದಲ್ಲಿ ಯಾವ ರೀತಿ ಹೊಡೆದಿರ್ಬೋದು? ಪಾಕಿಸ್ತಾನದ ನೆಲದಲ್ಲೇ ಹೋಗಿ ಅವ್ರಿಗೆ ಗೊತ್ತಾಗದಂಗೆ ಹೊಡೆದು ಎತ್ಕೊಂಬಂದ್ರು. ಹಂಗೆ ಮೋದಿನೂ ಅಮಿತ್ ಶಾ ಯಾರು ಇವ್ರು ಅವರೇ ಟೆರರಿಸ್ಟ್ ಎಲ್ಲಿ ಅಡಗವ್ರೆ ಅವ್ರನ್ನ ಎತ್ಕೊಂಡ್ಬಂದ್ರೆ ನಾವು ಇವ್ರನ್ನ ಮೆಚ್ಕೋತೀವಿ. ಇನ್ನೂ ಅದ್ಬಿಟ್ಬಿಟ್ಟು ಯುದ್ಧ ಮಾಡಿಬಿಟ್ರೆ ಈ ಎರಡಕ್ಕೂ ನಷ್ಟನೇ, ಇಬ್ರಿಗೂ ನಷ್ಟನೇ. ಅವರು ನಿನ್ನೆ ನೋಡಿದ್ರೆ ಅವರು ಮಾತಾಡ್ರನ್ನ, ನಮ್ಮ ಹತ್ರನೂ ಅಣು ಬಾಂಬ್ ಅವೆ, ಎಲ್ಲ ಅವೆ, ನಮ್ಗೆ ತೊಂದರೆ ಆದಾಗ ನಾವು ಹಾಕೊಂಡು ಹೊಟ್ಟೈತೀವಿ ಅಂತ ಹೇಳಿ ಅಣು ಬಾಂಬ್ ಹಾಕಿದ್ರೆ ಯಾರು ತೊಂದರೆ ಆಯ್ತದೆ? ಇಲ್ಲ, ಯುದ್ಧ ಮಾಡೋಕ್ಕಾಗಲ್ಲ. ಯುಕ್ರೇನು ಮತ್ತೆ ರಷ್ಯಾ ಯುದ್ಧ ನಡೀತಾ ಇದೆ. ಏನಾಯ್ತು ಅಲ್ಲಿ? ಪಾಪ ಅಮಾಯಕರು ಸತ್ರು ಅಷ್ಟೇ. ಅದರಿಂದ ಪ್ರಯೋಜನ ಏನಾಯ್ತು? ಅದ್ರ ಬದಲು ನಾವು ನಮ್ಮ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು. ಆಗೋದ್ಮೇಲೆ ನಾವು ಅವ್ರನ್ನ ಹಂಗೆ ಮಾಡ್ಬಿಡ್ತೀವಿ ಹಿಂಗೆ ಮಾಡ್ಬಿಡ್ತೀವಿ ಅನ್ನೋದಲ್ಲ. ಮುಖ್ಯಮಂತ್ರಿ ನರಮೇಧದ ಟೆರರಿಸ್ಟ್ಗಳನ್ನ ಕರೆತನ್ನಿ ಒಪ್ಕೊಳ್ತಾನೆ ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನು ಅಂತ ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ಯಾಕೆ? ಕ್ಲೀನ್ ಚೀಟ್ ಕೊಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಾದೇವ ಸ್ವಾಮಿ, ದೂರವಾಣಿ ಸಂಪರ್ಕದಿದ್ದಾರೆ. ಮಹಾದೇವ ಸ್ವಾಮಿ, ಬಹುಶಃ ಯಾರು ಓಲೈಕೆಗಾಗಿ ಇದು ಅಂತ, ಅಂದರೆ ಓಲೈಕೆ ಮಾಡಿದ್ರು ಎಷ್ಟು ಜನರನ್ನ ಓಲೈಕೆ ಮಾಡ್ಬೋದು ಆ ಕ್ಷೇತ್ರದಲ್ಲಿ? ದಿವಿತ್, ನಿಜಕ್ಕೂ ಕೂಡ ಶಾಸಕ ಬಾಲಕೃಷ್ಣ ಅವರ ಹೇಳಿಕೆ ಎಂದೇನಿದೆ ಅದು ಯಾರು ಕೂಡ ಒಪ್ಪುವಂತಹ ವಿಚಾರ ಅಲ್ಲ ಅನ್ನುವಂತಹ ಚರ್ಚೆಗಳು ಈಗಾಗಲೇ ಕೂಡ ಕ್ಷೇತ್ರದಲ್ಲಿ ಆರಂಭವಾಗಿದೆ. ಯಾಕಂದ್ರೆ ಈ ಒಂದು ಭಯೋತ್ಪಾದನೆ ದಾಳಿ ನಡೆದಂತಹ ಸಂದರ್ಭದಲ್ಲಿ ಆ ದಾಳಿಯನ್ನ ಖಂಡನೆ ಮಾಡಬೇಕಾದಂತಹ ಒಬ್ಬ ಜನಪ್ರತಿನಿಧಿ ಈ ರೀತಿ ಒಂದು ರೀತಿಯಲ್ಲಿ ಓಲೈಕೆ ಮಾತುಗಳನ್ನ ಆಡ್ತಾ ಇರುವಂತದ್ದು ಯಾಕೆ ಅಂತನ್ನುವಂಥದ್ದು ಸಹಜವಾಗಿ ಪ್ರಶ್ನೆ ಮೂಡಿ.